ನಮಸ್ಕಾರ. ನಾನೊಬ್ಬ ಕಲಾವಿದ. ಯಾವುದೇ ಮನೇಲಿ ಒಂದು ಹೆಣ್ಣಿರೋ ಮನೆಯಲ್ಲಿ ಗಂಡನ್ನೇ ಬಿಟ್ಟಿರ್ಬೋದು, ಇಲ್ದೇನೆ ಇರ್ಬೋದು. ಕೆಲವೊಂದು ಮೆಸೇಜ್‌ಗಳು ಮಾಡಬಾರ್ದು. ಹೇಳೋರು ಕೇಳೋರಿಲ್ಲ ಅಂದಾಗ ಹೆಣ್ಮಕ್ಳು ತೊಂದರೆ ಆಯ್ತವೆ. ಅದೇ ಯಾರ ಹೇಳೋರು ಕೇಳೋರಿದ್ದಾಗ ಇವ್ರು ಸತ್ತೋಯ್ತಾರೆ ತೊಂದರೆ ಕೊಡೋರು. ಒಬ್ಬರು ಮಾಡೋದ್ರಿಂದ ಪ್ರತಿಯೊಬ್ಬರು ನೋವು ಅನುಭವಿಸ್ತಾರೆ. ಯಾರು ಮಾಡಬೇಕು ಅಂತ ಮಾಡಿರಲ್ಲ. ಒಂದು ಸಣ್ಣ ಮಿಸ್ಟೇಕಿಂದ ಒಂದು ಕಡೆ ಫ್ಯಾಮಿಲಿ ಕಳ್ಕೊಂಬಿಡ್ತಾರೆ, ಇನ್ನೊಂದು ಕಡೆ ಸಾವಿರಾರು ಜನ ಸಾವಿರ ಥರ ಇದಾಗುತ್ತೆ. ಒಳ್ಳೆಯದೇ ಇರತ್ತವು ಕೆಟ್ಟದಕ್ಕೆ ಬೆಲೆ ಕೊಡ್ತಾರೆ, ಕೆಟ್ಟದ್ದು ಇರುತ್ತವು ಒಳ್ಳೇದು ಬಿಡ್ತಾರೆ. ಜನ ಬಾಯಿಗಳು ಸರಿ ಇಲ್ಲ. ನಾನು ಹೇಳೋದು, ಒಂದು ಹೆಣ್ಣು ಗಂಡು ಪ್ರತಿಯೊಬ್ಬರಿಗೆ ನ್ಯಾಯ ಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತವೆ ನೋಡಿ. ಒಂದೆಣ್ಣಿಗೆ ಅನ್ಯಾಯ, ಒಂದೆಣ್ಣಿಗೆ ಅನ್ಯಾಯ ಆಗುವಾಗ ಒಬ್ರು ಸಹಾಯ ಮಾಡಕ್ಕೋದ್ರು. ಆಗುವಾಗ ಆಕಸ್ಮಿಕವಾಗಿ ಕೊಲೆ. ಹೆಣ್ಣು ತಂಟೆಗೆ ಹೋಗಿಲ್ಲಂದ್ರೆ ರೇಣುಕಸ್ವಾಮಿ ಬದುಕ್ತಿದ್ದ, ಹೆಂಡ್ತಿ ಮಗು ಜೊತೆ ಇರ್ತಿದ್ದ. ಹೆಣ್ಣಿಗೆ ಅವಮಾನ ಆಗೋ ಜಾಗಕ್ಕೆ ಹೋದ್ರೆ ಸರಿಪಡ್ಸಕ್ಕೆ ಹೋದಾಗ ನಾಲ್ಕು ತದುಕುದ್ರು. ಕುಡ್ದು ಮತ್ನಲ್ಲಿ ಆಗೋಯ್ತು ಕೊಲೆ. ರೇಣುಕಸ್ವಾಮಿ ಕೊಲೆ ಮಾಡ್ಬೇಕಂತ ಮಾಡಿಲ್ಲ, ಮಾಡಿದ ತಪ್ಪು ನಿನ್ನಷ್ಟಕ್ಕೆ ಇದ್ರೆ ನೀನು ನಿನ್ನ ಮಗುಗೆ ತಂದೆ ಆಗಿರ್ತಿದ್ದೆ. ಹೆಂಡ್ತಿಗೆ ಗಂಡನಾಗಿ ಯಾವುದೋ ಇಸಿ ಹಾಕೋದೆ ನಿಂದು ತಪ್ಪು. ನಿನ್ನಕ್ಕ ತಂಗಿ ಹಿಂಗೆ ಆಗಿದ್ರೆ ಬಿಡಲ ಹಾಗೆ ಇನ್ನೊಬ್ಬರ ಲೈಫಲ್ಲಿ ಹೋಗಿದ್ದು ನಿನ್ ತಪ್ಪು. ಕಾನೂನು ಪರವಾಗಿ ನಿನ್ ತಪ್ಪು. ನಿನ್ನಿಂದ ಎಷ್ಟು ಜನ ಉಪ್ಪು ನೀರು ಕುಡಿತಾವ್ರೆ. ಜನಗಳಿಗೆ ಕೊಲೆ ಮಾಡಿದ್ದು ಕಣ್ಣು ಕಾಣದು. ಎಷ್ಟೋ ಜನ ಹಿಂಗೆ ಒಂದೆಣ್ಣಿಗೆ ಅನ್ಯಾಯ ಆಗುವಾಗ ಒಬ್ರು ಸಹಾಯ ಮಾಡಾಕೋದ್ರು. ಅವಾಗ ಆಕಸ್ಮಿಕವಾಗಿ ಕೊಲೆ. ಲೈಫಲ್ಲಿ ಪ್ರತಿಯೊಬ್ಬರು ನೋವು ಮಾಡಿದೆ ರೇಣುಕಸ್ವಾಮಿ. ನಿನ್ನಷ್ಟಕ್ಕೆ ನೀನಿದ್ರೆ ಯಾವುದೂ ಇರಲಿಲ್ಲ.